ಕಿಂಚತ್ ಮಧುಪಾನ ಸಖ್ಯನಾದ ನಮ್ಮ ಚಿತ್ತಭ್ರಮೆ ಬಹಳ ಸಮಂಜಿತ ಸತ್ಕಾರ ಸ್ವೀಕಾರ ಈ ಕುರು ಭೂಕಾಂತನ ಸಭಾಭವನ ಸಂಭೂಷಣ ಧನ್ಯವೋ ಧನ್ಯವೋ ಧನ್ಯವೋ. ಅಂಕುಚಿತ ನಿರ್ಮಾಣ ಚತುರ್ಮಯನಾದ ಓ ಮಯ ಬ್ರಹ್ಮ, ನಿನ್ನ ಶಿಲ್ಪನ ಚಾತುರ್ಯದ ಮಹಿಮೆ ಆ ಬ್ರಹ್ಮನಿಗಾಗಲಿ ವಿಶ್ವ ಬ್ರಹ್ಮನಿಗಾಗಲಿ ಇಲ್ಲ ಇಲ್ಲ ಇಲ್ಲ. ಇರಬಹುದು, ಇಲ್ಲದೆ ಹೋಗಬಹುದು. ಆದರೆ ಪಾಂಡವರ ಪರಾಶಕ್ತಿಗೆ ಇಂತಹ ಭವನವು ಲಭಿಸಿರುವುದು ನಮಗೆ ತೀರದ ಅವಮಾನ. ಏನು ಏನು ಆಶ್ಚರ್ಯ, ನಿರ್ಜೀವ ಶಿಲೆಯೋ ಜೀವಂತ ಗೊಂಬೆಯ. ಗದೆಯಂ ಪಿಡಿದಿಹ ತೀರ ಶರೀರವು ಮದಿಸಿದ ಆಕಾರ ಕರದು ಗದೆಯಂ
ಪಿಡಿದಿಹದೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಚಂದ್ರನೋ ಚಂದ್ರನೋ ನವಗುಣ ತಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ತಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ತಾಂದ್ರನೋ ಇಂದ್ರನೋ ಚಂದ್ರನೋ ನವಗುಣ ಹಾತದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಹಾತದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಈ ಚೆಲುವ ಈ ಚೆಲುವ ಶಬಾಷ್ ಶಬಾಷ್ ಏನ್ ಆಶ್ಚರ್ಯ ವಿಶ್ವದಾಂಬರ ಭಾರತೀ ಸ್ಮೃತ ಅಖಿಲ ನದಿ ನದ ಸಾಗರ ಮಣಿಭವಭರಣಗಳು ನಮಗೆ ಇದ್ದರು ಛೀ ಇಂತಹ ಸಭಾಭವನ ಇಲ್ಲದಿರುವುದು ನಮಗೆ ತೀರದ ಅವಮಾನ. ಇರಲಿ, ಇನ್ನೂ ಏನೇನಿದೆಯೋ ನೋಡುವೆನು. ಏನ ಬಾ ನೋಡೋಣ, ಅತಿ ಸುಂದರವಾಗಿದೆ. ಏನು ನಿರಾಕಟ್ಟ ಭದ್ರನಾದ ನನಗೂ ಈ ಕವಾಟ ಘಟನೆ ಪರರಾರು ನೋಡಲಿಲ್ಲವಲ್ಲ. ನಾನು ಭಂಗಪಟ್ಟಿದ್ದನ್ನು ಈ ಮಯ ಸಭೆಯನ್ನು ಆ ಪಾಂಡವರು ನಮ್ಮನ್ನು ಅವಮಾನ ಪಡಿಸಲೆಂದೇ ನಮಗೆ ಉಳಿದುಕೊಳ್ಳಲು ನಿಸ್ಸಂದೇಹವಾಗಿ ನೀಡಿರುವುದು. ಇರಲಿ, ಏನೇನೆಂದೆಯೋ ಮುಂದೆ ಇನ್ನೂ ನೋಡುವೆನು. ಏನು ಈ ಸುಂದರವಾದ ಸಭಾಭವನ ಗರ್ಭದಲ್ಲಿ ಸುಂದರವಾದ ಜಲಾಶಯವೇ ಅತಿ ಮೋಹಿತವಾಗಿದೆ. ಏನು ಮತ್ತೊಂದು ಜಲಾಶಯವೇ? ಇದು ನಮ್ಮ ಭ್ರಮೆಯಾಗಿರಬಹುದು. ಯಾರು ಪಂಚಭದ್ರಕ ಏನೇನೇ ನಿನ್ನ ಉನ್ಮತ್ತ ವಿಕಟಾಟ್ಟಹಾಸ. ಎಷ್ಟು ಮರೆತರೂ ಮರೆಯಲಾರದ ನಿನ್ನ ಪ್ರಹಸನಗಳೇ ನನ್ನ ಕರ್ಣಪಟುಗಳನ್ನು ಛಿದ್ರ ಮಾಡುತ್ತಿವೆಯಲ್ಲ. ಅಹೋ,
ಕ್ಷೀರಾವಾರಸಿ ಜನತನಾಕ ಸುಧಾಕರ ವರವಂಶದೋತ್ಪನ್ನ ಭರತ ಕ್ಷತ್ರಿಯ ಸಾಮ್ರಾಜ್ಯ ದೊರೆಯಾಗಿದ್ದು ನಿಜಭುಜ ವೀರ ಪ್ರಕಂಪಿತ ಚತುರ್ದಶ ಭವನ ಶೂರ್ಯವೇಣವರಾದ ಶತ ಸೋದರಿಗೆ ಅಗ್ರಜನಾಗಿದ್ದು ಪರಮೇಶ್ವರ ಪಾದ ಭರಿತ ಪರಶುರಾಮ ಸದ್ಗುರು ಪ್ರಾಪ್ತ ಶಸ್ತ್ರಾಸ್ತ್ರ ಪ್ರಾವೀಣ್ಯನಾದ ರಾಧೇಯನ ಮಿತ್ರನಾಗಿದ್ದು ಹಸ್ತಿನಾಪುರದ ಪ್ರಚಂಡ ಕೌರವನೆನಿಸಿದ ನನ್ನನ್ನು ನೋಡಿ ಛೀ, ಒಂದು ಹೆಣ್ಣು ಅಬಲೆ ಅಹಾ ಎಂದು ನಗುವುದೇ, ಅದೂ ಅಲ್ಲದೆ ತನ್ನ ಪತಿಗಳಿಗೆ ಸರಿ ಸಮಾನಾದ ಭಾವನು ಎಂದು ಲೆಕ್ಕಿಸದೆ ಲಜ್ಜಾ ವಿಮುಕ್ತೆಯಾಗಿ ಗೃಹಿಣಿ ಧರ್ಮವನ್ನು ಸಹ ಪಾಟಿಸದೆ ತನ್ನ ಪರಿಚಾರಿಕೆಯರೊಡನೆ ನನ್ನನ್ನು ನೋಡಿ ಅವಹೇಳನ ಮಾಡುವುದೇ ಛೀ, ಆ ಲಜ್ಜೆಗೆಟ್ಟ ನಾಚಿಕೆಗೆಟ್ಟ ಹೆಣ್ಣಿಗೆ ಮಾನವೇನು ಮರ್ಯಾದೆ ಏನು? ಒಬ್ಬರ ನಂತರ ಒಬ್ಬರಂತೆ 5 ಪತಿಗಳೊಂದಿಗೆ ಇಡೀ ವರ್ಷವೂ ಸುಖಿಸುವ ಆ ಕುಲಕನಾಡಿ ಪಾಂಚಾಲಿ ನಕ್ಕ ಮಾತ್ರಕ್ಕೆ ನಮಗೆ ಏನು ಅವಮಾನವೇ ಇಲ್ಲ. ಆದರೂ ಈ ಲೋಕವು ನಮ್ಮ ಬಗ್ಗೆ ಏನೆಂದುಕೊಂಡೀತು? ನಾನು ಇದು ಪಾಂಡವರು ನಮಗೋಸ್ಕರ ನಮ್ಮ ಕೇಡನ್ನುಂಟು ಮಾಡಲು ನಡೆಸುತ್ತಿರುವ ರಾಜಸೂಯಾಗವೆಂದು ತಿಳಿದು ನಾನೇಕೆ ಇಲ್ಲಿಗೆ ಬರಬೇಕಿತ್ತು? ಬಂದನು ಸರಿ. ಇಂದು ಚಿತ್ರ ವಿಚಿತ್ರ ಲಾವಣ್ಯ ಲಹರಗಳಲ್ಲಿ ಜಲಕ್ರೀಡೆಯಾಡುವ ಅಪೇಕ್ಷೆ ನಮಗೆ ಏಕೆ ಬರಬೇಕಿತ್ತು? ಬಂತು ಸರಿ. ಸಜೀವ ಜಲಾಚರಗಳಿಗೆ ಇದು ಜಲಾಶಯವಿರುವ ಈ ಜಲಾಶಯವೊಂದು ನಾವು ಪಾದವನ್ನೇ ಕೆಡಬೇಕಿತ್ತು. ಇಟ್ಟವು ಸರಿ. ಈ ರತ್ನಕೋಟಿ ರಾಜ್ಯ ರತ್ನ ಪ್ರಭಾ ನಿರೋಧ ತಂಬಡವು ನಮ್ಮ ಪಾದವೇಕೆ ಅಪಭ್ರಂಶ ಹೊಂದಬೇಕಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಆ ಪಂಥಕ್ಕೆ ಪಾಂಚಾಲಿ ಏಕೆ ಇಲ್ಲಿಗೆ ಬರಬೇಕು, ನಮ್ಮನ್ನು ನೋಡಬೇಕು, ಅಪಹಾಸ್ಯ ಮಾಡಬೇಕು? ಛೇ, ಒಂದು ಹೆಣ್ಣಿನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳದೆ ಹೋದರೆ ನಾನು ಪ್ರಚಂಡ ಕೌರವನೇ ಅಲ್ಲ. ಸಹಿಸಲಾರನು ಪರಾಭವ, ತಾಳಲಾರನು ಕ್ರೋಧವ. ಸಹಿಸಲಾರನು ಪರಾಭವ, ತಾಳಲಾರನು ಕ್ರೋಧವ. ಆ ದ್ರೌಪದಿಯ ಮೌನಭಂಗಕ್ಕೆ ಪ್ರಯತ್ನಿಸುವೆ ಈ ಕ್ಷಣದಲ್ಲೇ. ಆ ದ್ರೌಪದಿಯ ಮೌನಭಂಗಕ್ಕೆ ಪ್ರಯತ್ನಿಸುವೆ ಈ ಕ್ಷಣದಲ್ಲೇ. ಸಹಿಸಲಾರನು ಪರಾಭವ, ತಾಳಲಾರನು ಕ್ರೋಧವ. ಪಾಂಚಾಲಿ ಮಾಯಸಭ ವಿಧ್ವಂಸ, ಪಾಂಡವರ ವಿನಾಶ. ಈ ಅವಮಾನವು ನಿಮ್ಮದಲ್ಲ, ನಮ್ಮದು. ಇನ್ನು ಮಮತೆ ಇಲ್ಲ, ಮಾನಸವಿಲ್ಲ. ಆಜ್ಞೆ ಮಾಡಿಸುವುದನು. ಕರ್ಣ ಮಿತ್ರ, ರಾಜಾದಿರಾಜನೆಂಬ ಜಯಕಾರಗಳನ್ನು ಪಡೆಯುವ ನನಗೆ ತೀರದ ಅವಮಾನ. ಈ ಹಸ್ತವು ರಾಜಮುದ್ರಿಕಾಧರಣಕ್ಕೆ ಇದಕ್ಕೆ ಅರ್ಹತೆಯೇ ಇಲ್ಲ. ಈ ಹಸ್ತವನ್ನು ಕಡಿದು ಹಾಕದ ಹೊರತು ನನಗೆ ನೆಮ್ಮದಿಯೇ ಇಲ್ಲ. ರಾಜ, ಏನೆಂದು ಹೇಳುತ್ತಿರುವೆ? ಈ ಹಸ್ತ ಕಡಿದು ಹಾಕಿದರೆ ನಿನ್ನ ಹಗೆ ತೀರುವುದೇ? ಈ ಅಂತಹ ಏಡಿತನವಾದ ಕಾರ್ಯ. ಆಜ್ಞೆ ಮಾಡಿಸುವುದನ್ನು. ಆ ಪಾಂಡವರ ಶಿರಗಳನ್ನು ಕಡಿದು ಚಂಡಡವರೆಗೂ ಶಿರಗಳನ್ನು ಕಡಿದು ನಿಮ್ಮ ಪಾದಗಳ ಮೇಲೆ ಉಳಿಸುತ್ತೇನೆ. ವಿಷ ಕ್ಷಣ ಜ್ಞಾನ ಈನ ಮಾನಳೋದು. ಆ ಪಾಂಚಾಲಿಯನ್ನು ನಿಮ್ಮ ಒಳ್ಳೆಯದಕ್ಕಾಗಿಯೇ ಬದುಕಿಸಿ ಪಾಲಸಿಯನ್ನಾಗಿ ಮಾಡುತ್ತೇನೆ. ಅದು ಅಲ್ಲದೆ ಆ ಇಂದ್ರಪ್ರಸ್ಥಪವನ್ನು ಭಸ್ಮಪಟ ಮಾಡುತ್ತೇನೆ. ಅಖಿಲ ಕೌರವ ಸಾಮ್ರಾಜ್ಯ ವಲಯದಂದು, ಅಖಿಲ ಕೌರವ ಸಾಮ್ರಾಜ್ಯ ವಲಯದಂದು ಶತ್ರುಕೋಟವು ಪ್ರಬಲಿಸಿತು ಸಮರದು.
ರಾಜಸಾಮಂತ ನರಪತಿಗಳು ಕಂಡು ಕಲಿಸೋದಿಸಲು ಈ ಕರುಣನಿರುವಾಗ ಭಯವೇಕೆ ಕೌರವೇಂದ್ರ. ಅಗ್ರಜ, ನಿನ್ನ ಛಲವನ್ನು ಸಾಧಿಸಲು 100 ಜನ ಸೋದರರಿರುವಾಗ ನಿನ್ನ ಗೌರವಕ್ಕೆ ನಮ್ಮ ಪ್ರಾಣಗಳನ್ನೇ ಪಣವಾಗಿಡುತ್ತೇವೆ. ಇದೇ ನನ್ನ ಪ್ರತಿಜ್ಞೆ. ಛಲವಂ ಬಲವಂ ಜಯಿಸುತ್ತಾರೆ, ಛಲವಂ ಬಲವಂ ಜಯಿಸುತ್ತಾರೆ. ತೀರನಾಡಿರ್ಪೆ ಹೌದಾಪತಿ ವೈರಿಗಳ ಶಿರಗಳನ್ನು ಕ್ಷಣದಿರುವನು ಕ್ಷಣೋತದ. ಕಾಂದ್ರ, ಈ ಸಿಂಧು ರಾಜಾದ ಸೈನ್ಯವನ್ನು ಪರಶಿವನಿಂದ ಕುಲವನ್ನು ಪಡೆದು ಇಂದು ಯಾವಾಗಲೂ ಪಾಂಚಾಲಿಯನ್ನು ಸೆಳೆದುಕೊಂಡು ಬಂದು ನಿಮ್ಮ ಪಾದಗಳ ಮೇಲೆ ಬೀಳಿಸುವೆ. ಇದೇ ನನ್ನ ಪ್ರತಿಕಾರ. ಅದಕ್ಕೆ ತಾವು ಚಿಂತಾಮಗ್ನರಾಗಿರುವಿರಿ. ಗೌರವೇಶ್ವರ, ನುಡಿದ ಮಾತನ್ನು ನಡೆಸಲಾರದೆ ಕಟಕಟೋರಿ ಈ ಸೈಂಧವನ ದೃಪದನಂದನಿಯ ಪಡಗೀಳ್ವೆನು ಎನ್ನಯ ಕೋಪದ ಉಚಿಗೆ. ಚಕ್ರವರ್ತಿ ವೀರಾದಿ ವೀರನಾದ ಈ ಸೈಂಧವನ ಮುಂದೆ ಪಾಂಡವರು ಯಾವ ಪರಾಕ್ರಮಿಗಳು, ಯಾವ ಶಕ್ತಿಶಾಲಿಗಳು, ಅವರೊಂದು ನಿರ್ಮೂಲನ ಮಾಡುವಂತೂ ಈ ಸೈನ್ಯವನ್ನು ಶಾಂತರಾಗುವುದೇ ಇಲ್ಲ. ಹಾಗಲಿ ಅದರಿಂದ ನಮಗಾಗುವ ಪ್ರಯೋಜನವೇನು? ಹಾಗಿರುವ ಈ ಅವಮಾನದ ಮಚ್ಚ ಮುಚ್ಚುವಾಗುವುದೇ ಇಲ್ಲ. ಈ ನಿಮ್ಮ ಊಹೆ ಸರಿಯಿಲ್ಲ. ಪರಮ ಪುರುಷರಿಗೆ ಪ್ರಾಪ್ತಿಸುವ ಅನಾಯಾಸ ಮರಣವೋ ಅಮರಲೋಕ ನಿವಾಸವೋ ಆ ಪಾಂಡವರು ಅಂತಕರಿಗೆ ಅಷ್ಟೊಂದು ಸುಲಭವಾಗಿ ಲಭಿಸಲಾರರು. ಆ ಧರ್ಮಜನು ಜೂಜಿನ ವ್ಯಸನ ಪರನು. ಅವನನ್ನು ಹಸ್ತಿನಾವತಿಗೆ ಬರಮಾಡಿ ಪಗಡೆಯಾಟದಲ್ಲಿ ಸೋಲಿಸಿ ಆ ದ್ರೌಪದಿಯನ್ನು ಎಳೆತಂದು ವಸ್ತ್ರಾಭರಣ ಮಾಡಿಸಿ ನೀನು ನಿನ್ನ ಶತ ಸಹೋದರರು ಈ ರಾಜೇನು ಎಲ್ಲರೂ ಸೇರಿ ಎಂದು ನಗುವಾಗ ಆ ಪಾಂಡವರ ಪಂಚ ಪ್ರಾಣಗಳು ವಿಲವಿಲ್ಲದೆ ಒದ್ದಾಡುವಾಗ ನೀವೆಲ್ಲರೂ ಸೇರಿ ಆನಂದ ಪಡೆದಿರಿ. ಭಯವೇಕೆ ಸುಯೋಧನ, ಭಯವೇಕೆ ಸುಯೋಧನ, ನಾನಿರುವಾಗ ಭಯವೇಕೆ ಸುಯೋಧನ. ಜಯಲಕ್ಷ್ಮಿ ನಿನ್ನದೇ ಸುಮಾ, ಈ ಧರೆಯೊಳಗೆ ಜಯಲಕ್ಷ್ಮಿ ನಿನ್ನದೇ ಸುಮಾ. ಭಯವೇಕೆ ಸುಯೋಧನ, ನಾನಿರುವಾಗ ಭಯವೇಕೆ ಸುಯೋಧನ. ಆ ಪಾಂಡು ತನ್ನಯರ ಪರಿಪರಿವಿದಲೇ, ಆ ಪಾಂಡು ತನ್ನಯರ ಪರಿಪರಿವಿದಲೇ ಪರಾಭವಗೊಳಿಸುವೆ ಮಾಯಾಪಾತಿಕೆಯಿಂದ. ಭಯವೇಕೆ ಸುಯೋಧನ, ನಾನಿರುವಾಗ ಭಯವೇಕೆ 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 ಸುಯೋಧನ. ಮಾವ, ನಿನ್ನ ಪ್ರಯತ್ನವು ಬೇಗ ನಡೆಯಲಿ. ಆ ಪಾಂಚಾಲಿಯನ್ನು ನಮ್ಮ ಸಭೆಗೆ ಎಳೆತಂದು ತಕ್ಕ ಅವಮಾನವನ್ನು ಮಾಡಲೇಬೇಕು. ದುರ್ಯೋಧನ, ರಣರಂಗದಲ್ಲಿ ಆ ಗಾಂಡಿವೆಯನ್ನು ಸೋಲಿಸಲು ಈ ಕರುಣನಿದ್ದಾನೆ. ನನ್ನ ಶಸ್ತ್ರಜಾಲಗಳಿಂದ ನಿಮಿಷ ಮಾತ್ರದಲ್ಲಿ ಬಂಧಿಸಿ
ಪಾಂಡವರನ್ನು ನಿಮ್ಮ ಪಾದದಾಸರನ್ನಾಗಿ ಮಾಡುತ್ತೇನೆ. ಮಾವ, ನೀವು ಹೇಳಿದಂತೆ ಆಗಲಿ. ಈಗಲೇ ನಮ್ಮ ದುಶ್ಯಾಸನ ಹೋಗಿ ಆ ಪಾಂಡವರನ್ನು ಈ ಸಭೆಗೆ ಕರೆತರಲಿ. ಹಳಿಯ ದುರ್ಯೋಧನ, ಎಲ್ಲದಕ್ಕೂ ಅವಸರವೇ. ಈ ನಮ್ಮ ದುಶ್ಯಾಸನ ಹೋದರೆ ಆಗುವ ಕೆಲಸ ಆಗುವುದಿಲ್ಲ. ವಿದುರನು ಹೋಗಲಿ, ಪಾಂಡವರನ್ನು ಕರೆತರುವನು. ಹಾಗೆ ಆಗಲಿ ಮಾವ. ಈ ದುರ್ಯೋಧನನು ತಂದೆಯನ್ನು ಒಪ್ಪಿಸುತ್ತಾನೆ, ಆ ಪಾಂಡವರನ್ನು ಒಪ್ಪಿಸುತ್ತಾನೆ. ಸಹೋದರ ದುಶ್ಯಾಸನ, ನೀನು ಈಗಲೇ ಹೋಗಿ ಆ ವಿದುರ ದೇವನನ್ನು ಕರೆದುಕೊಂಡು ಬಾ. ನಿನ್ನ ಆಜ್ಞೆಯಂತೆ ಆಗಲೇ ಅಗ್ರಜ, ಈಗ ಹೊರಡುವನು.